ನಮಃ. ವಾಸ್ತುಮೂರ್ತಿ ಮಹಾಕಾಯ ಭೂಷಯ್ಯ ನಿರತಿ ಪ್ರಭೋ ಗೇಹೇಸ್ಮಿನ್ ಧನಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಗೃಹವಾಸ್ತು ಯಾರಿಗೆ ಬೇಡ ಹೇಳಿ? ವಾಸ್ತು ಎಲ್ಲರಿಗೂ ಉಪಯುಕ್ತವಾಗಿರುವಂತಹದ್ದು. ಅದರ ಕೆಲವು ವಿಷಯಗಳನ್ನು ಗೃಹವಾಸ್ತು ಹೇಗಿರಬೇಕು, ಹೇಗಿರಬಾರದು, ಹೇಗಿದ್ದರೆ ನಮಗೆ ಅನೇಕ ಅನುಕೂಲಗಳಾಗುತ್ತೆ. ಇವತ್ತಿನ ದಿವಸ ಅನೇಕರಿಗೆ ಮನೆ ಸರಿ ಇದೆಯಾ ಇಲ್ವಾ, ಮನೆ ಜಾಗ ಸರಿ ಇದೆಯಾ ಇಲ್ವಾ, ಅಥವಾ ಮನೆ ಡೋರು ಇಲ್ಲಿಟ್ಟಿದ್ದೇವೆ ಅದು ಸರಿಯಾಗಿ ಇಟ್ಟಿದ್ದೇವಾ ಇಲ್ವಾ, ಇದೆಲ್ಲ ಸಮಸ್ಯೆಗಳಿದ್ದಾವೆ. ಹಾಗಾದರೆ ಎಂತಹ ಮನೆಯಲ್ಲಿ ಯಾವ್ಯಾವ ರಾಶಿಯವರು ಯಾವ ದ್ವಾರದಲ್ಲಿ ಇಟ್ಟುಕೊಂಡು ನಾವು ಮನೆಯನ್ನು ಕಟ್ಟಿಕೊಳ್ಳಬೇಕು, ಮನೆ ಹೇಗೆ ಕಟ್ಟಿಕೊಳ್ಳಬೇಕು, ಯಾವ ಜಾಗದಲ್ಲಿ ಕಟ್ಟಿಕೊಳ್ಳಬೇಕು, ಎಲ್ಲ ವಿಷಯಗಳನ್ನು ಒಂದೊಂದಾಗಿ ನಾನು ನಿಮ್ಮ ಮುಂದೆ ಇಡ್ತಾ ಬರ್ತೇನೆ. ಈಗ ಪ್ರಧಾನವಾಗಿ ವಾಸ್ತು ಅಂದರೆ ಏನು, ನಾವು ಯಾಕೆ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಡಬೇಕು ಅನ್ನುವ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ವಸತಿ ಇತಿ ವಾಸ್ತು. ವಾಸ್ತು ಅಂತ ಹೇಳಿದರೆ ವಾಸಕ್ಕೆ ಯೋಗ್ಯವಾಗಿ ನಮಗೆ ಹೇಗೆ ಬೇಕೋ ಹಾಗೆ ಕಟ್ಟಿಕೊಳ್ಳುವಂಥದ್ದು. ಆದರೆ ಅದಕ್ಕೆ ಶಾಸ್ತ್ರದ ಹಿನ್ನೆಲೆಯೂ ಇರಬೇಕು. ನಮಗಿಷ್ಟ ಬಂದ ಹಾಗೆ ನಾವು ಕಟ್ಟಿಕೊಳ್ಳಿಕ್ಕೆ ಬರೋದಿಲ್ಲ. ಜೊತೆಗೆ ಶಾಸ್ತ್ರದ ಹಿನ್ನೆಲೆಯಿಂದ ನಮಗೆ ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಹೇಳಿದ್ದಾರೆ ಆ ಕ್ರಮದಲ್ಲಿ ಕಟ್ಟಿಕೊಳ್ಳುವಂಥದ್ದು. ಇನ್ನು ವಾಸ್ತುಪುರುಷ ಅಂತಂದರೆ ನಾವು ವಾಸ್ತುಪುರುಷನ ಆರಾಧನೆಯನ್ನು ಮಾಡೋದಿದೆ. ಹಾಗಾದರೆ ವಾಸ್ತುಪುರುಷ ಅಂದರೆ ಯಾರವನು, ಯಾಕೆ ಅವನ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದರೆ, ಹಿಂದೊಮ್ಮೆ ಕಾಲದಲ್ಲಿ ಪುರಾಣಗಳು ಕಥೆಯನ್ನು ತಿಳಿಸ್ತದೆ. ದುಷ್ಟನಾದ ಹಿರಣ್ಯಾಕ್ಷ ಭೂಮಿಯನ್ನೇ ಮುಳುಗಿಸಬೇಕು ಅಂತ ಹೋಗ್ತಾನೆ. ಅವಾಗ ಕೋಲೋಹರಿ ಸಕಲವಾಂಚಿತ ಸಿದ್ಧಯೇಜಃ ಅಂತ ಹೇಳುವ ಹಾಗೆ ಎಲ್ಲರ ಅಭೀಷ್ಟವನ್ನು ನೆರವೇರಿಸುವಂತಹ ವರಾಹನ ಅವತಾರವಾಗಿ ಭೂಮಿಯಲ್ಲಿ ವಾಸ ಮಾಡುವ ನಮ್ಮೆಲ್ಲರನ್ನ ರಕ್ಷಣೆ ಮಾಡುತ್ತಾರೆ ವರಾಹದೇವರು. ರಕ್ಷಣೆ ಮಾಡಿದ ಮೇಲೆ ಬೆವರ ಹನಿಗಳನ್ನು ಭೂಮಿಗೆ ಸಿಡಿಸಿದ್ದಂತೆ, ಅಂದರೆ ತನ್ನ ದೇಹವನ್ನು ಕೊಡವುತ್ತಾನೆ. ಕೊಡವಿದಾಗ ಆ 3 ಸ್ವೇದ ಬಿಂದುವಿನಿಂದ ಹುಟ್ಟಿದಂತಹವರೇ 3 ಜನ. ಯಾರವರು ಅಂತಂದರೆ ಪೀತವರ್ಣದ ನರಕಾಸುರ, ಇನ್ನೊಬ್ಬ ಕೆಂಪು ಬಣ್ಣದ ಕುಜ ಮಂಗಳ, ಮತ್ತೊಬ್ಬ ಕಪ್ಪು ಬಣ್ಣದ ವಾಸ್ತುಪುರುಷ. ಭೂಮಿಯ ಮತ್ತು ವರಾಹದೇವರ ಮಕ್ಕಳು ಈ 3 ಜನ. ನರಕಾಸುರ, ಅನಂತರದಲ್ಲಿ ವಾಸ್ತುಪುರುಷ, ಇನ್ನೊಬ್ಬ ನಮಗೆ ಕುಜ. ಈ 3 ಜನರು ಕೂಡ ವರಾಹದೇವರ ಮಕ್ಕಳಾಗಿದ್ದಾರೆ. ವಾಸ್ತುರು ವರಾಹಸ್ಯ ಹರೇ ಸುತಃ ಅಂತ ಹೇಳ್ತಾರೆ. ಇನ್ನೂ ಕೆಲವರು ಹೇಳೋದಿದೆ, ಅಂಧಕಾಸುರನ ಸಂಗ್ರಾಮದಲ್ಲಿ ಶಿವನಿಂದಾಗಿ ಹುಟ್ಟಿದವರು ವಾಸ್ತುಪುರುಷ ಒಬ್ಬ ಇದ್ದಾನೆ. ಇನ್ನೊಬ್ಬ ಕಶ್ಯಪ ಗೃಹಿಣಿಯಾದ ಸಿಂಹಿಕೆಯಲ್ಲಿ ಹುಟ್ಟಿದ ವಾಸ್ತುಪುರುಷ ಒಬ್ಬ ಇದ್ದಾನೆ. ಈ ಇಬ್ಬರು ವಾಸ್ತುಪುರುಷರು, ಅಂಧಕಾಸುರನ ಮತ್ತು ಶಿವನ ಸಂಗ್ರಾಮದಲ್ಲಿ ಹುಟ್ಟಿರತಕ್ಕಂತಹ ವಾಸ್ತುಪುರುಷ, ಕಶ್ಯಪ ಮತ್ತು ಸಿಂಹಿಕೆಯರ ಮಕ್ಕಳಾಗಿ ಹುಟ್ಟಿದ ವಾಸ್ತುಪುರುಷ, ಇವರಿಬ್ಬರೂ ಕೂಡ ಹೊರಗಿನ ಪ್ರಾಕಾರದ ಅಧಿಪತಿಗಳಾಗ್ತಾರೆ. ಪ್ರಧಾನ ವಾಸ್ತುಪುರುಷ ವರಾಹದೇವರ ಮಗ ಅಂತ ಕರೆಸಿಕೊಟ್ಟಿದ್ದಾರೆ. ಹಾಗಾಗಿ ಗೃಹದ ಸುತ್ತಮುತ್ತಲಿನ ಪ್ರಾಕಾರಕ್ಕೆ ಅವರು ಅಧಿಪತಿಗಳಾದರೆ ಪ್ರಧಾನ ಮನೆಯ ಅಧಿಪತಿ ವರಾಹದೇವರ ಮಗ. ಒಮ್ಮೆ ಈ ವಾಸ್ತುಪುರುಷ ಭೂಮಿಯ ಮಗನಾಗಿ ಒಳ್ಳೆಯ ಸಚೇತನ, ಅವನು ಒಳ್ಳೆಯ ಹುಡುಗ. ಆದರೆ ನರಕಾಸುರನಂತೆ ಅವನಿಗೂ ಕೂಡ ಅಸುರಾವೇಶ ಇತ್ತಂತೆ. ಅಸುರಾವೇಶ ಇದ್ದದ್ದರಿಂದ ಜಗತ್ತಿಗೂ ಪೀಡಕನಾಗಿ ದೇವಲೋಕಕ್ಕೂ ಪೀಡೆಯನ್ನು ಮಾಡಬೇಕು ಅಂತ ದೇವಲೋಕಕ್ಕೆ ಹೋಗ್ತಾನೆ. ಆಗ ದೇವೇಂದ್ರ ವಜ್ರಾಯುಧದಿಂದ ಅವನನ್ನು ಬಡಿದು ಭೂಮಿಗೆ ಬೀಳಿಸ್ತಾನೆ. ಕೇವಲ ಭೂಮಿಗೆ ಬೀಳಿಸಲಿಲ್ಲ, ಅವನ ಮೇಲೆ 53 ಜನ ದೇವತೆಗಳು ಕೂತ್ಕೊಳ್ತಾರಂತೆ. ಹೇಗೆ ಬಿದ್ದ ವಾಸ್ತು ಅಂತಂದರೆ ಹೇಳ್ತಾರೆ, ಈಶಾನ್ಯ ಮಸ್ತಕ ಕೃದ್ಧ, ಈಶಾನ್ಯಕ್ಕೆ ತಲೆ, ನೈಋತ್ಯಕ್ಕೆ ಕಾಲು,
ಜೋಡಿಸಿದಂತಹ ಎರಡು ಕೈಗಳು, ಬೋರಲು ಬಿದ್ದಿದ್ದಾನೆ, ಕೈ ಮುಗಿದುಕೊಂಡಿದ್ದಾನೆ. ಇದು ವಾಸ್ತುವಿನ ಒಂದು ಚಿಂತನೆ. ಇಂತಹ ವಾಸ್ತುವಿನ ಮೇಲೆ ಎಲ್ಲ ಬ್ರಹ್ಮಾದಿ ದೇವತೆಗಳು ಬಂದು ಕುಳಿತುಕೊಳ್ತಾರೆ. ವಾಸ್ತು ಪುರುಷನ ಅದೃಷ್ಟ ಬಹಳ ಚೆನ್ನಾಗಿತ್ತು. ದೇವತೆಗಳೇ ಬಂದು ಕೂತ್ಕೊಳ್ತಾರೆ ಅಂದರೆ ಅಲ್ಲಿ ಅಸುರಾವೇಶಕ್ಕೆ ಇಲ್ಲಿ ಅದರ ಜಾಗ ಇದೆಯಾ? ಹಾಗಾಗಿ ವಾಸ್ತು ಪುರುಷನಲ್ಲಿದ್ದಂತಹ ಅಸುರಾವೇಶ ಏನಿತ್ತು ಅದು ತೊಲಗಿ ಬಿಡುತ್ತೆ. ಅಸುರಾವೇಶ ತೊಲಗಿದ ಕೂಡಲೇ ವಾಸ್ತುಪುರುಷ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನನಗೊಂದು ಕೆಲಸ ಕೊಡಿ, ನಾನು ನೀವು ಹೇಳಿದ ಕೆಲಸವನ್ನು ಮಾಡಿಕೊಂಡು ಇರ್ತೇನೆ. ಅದಕ್ಕೆ ದೇವತೆಗಳೆಲ್ಲ ಆದೇಶ ಮಾಡ್ತಾರೆ, ನೀನು ಸ್ಥಿರವಾಗಿ ಈ ಭೂಮಿಯಲ್ಲೇ ಇರಬೇಕು, ನೀನು ನೆಲದ ಮಗ, ನೀನು ಮತ್ತೆ ದಂಡೆತ್ತಿ ದೇವತೆಗಳ ಜೊತೆ ಯುದ್ಧಕ್ಕೆ ಬರಬೇಡ, ನೀನು ಇಲ್ಲಿಯೇ ಇರಬೇಕು. ಇಲ್ಲಿಯೇ ಇದ್ದು ಯಾರು ಈ ಭೂಮಿಯನ್ನು ಅಗಿದು ಮನೆಯನ್ನು ಕಟ್ತಾರೆ, ಮನೆಯನ್ನು ಕಟ್ಟುವ ಸಂದರ್ಭದಲ್ಲಿ ನಿನ್ನನ್ನು ಆರಾಧಿಸುವ ಮುಖಾಂತರ ನಮಗೆ ಅವರು ಆರಾಧನೆಯನ್ನು ನಡೆಸಬೇಕು. ನಿನ್ನ ಮುಖಾಂತರ ಹೋಮಾದಿಗಳನ್ನು ಬಲಿಪ್ರದಾನಾದಿಗಳನ್ನು ಯಾರು ಕೊಡ್ತಾರೆ ಅವರಿಗೆ ಪರಮಾನುಗ್ರಹವನ್ನು ಮಾಡು, ಅವರಿಗೆ ಎಲ್ಲ ಥರದ ಅನುಕೂಲಗಳಾಗುವ ರೀತಿಯಲ್ಲಿ ನೀನು ಅನುಗ್ರಹ ಮಾಡಬೇಕು. ಒಂದು ವೇಳೆ ಅವರು ನಿನಗೆ ಬಲಿಯನ್ನು ಕೊಡದೆ ನಿನ್ನ ಆರಾಧನೆಯನ್ನು ನಡೆಸದೆ ನಿನ್ನ ಮುಖಾಂತರ ನಮ್ಮ ಆರಾಧನೆಗಳನ್ನು ಅವರು ಮಾಡುವುದಿಲ್ಲ ಅಂತಾದರೆ, ಅಲ್ಲಿ ಹಾಗೆಯೇ ವಾಸ ಮಾಡುತ್ತಂತಾದರೆ ಅವರೇ ನಿನಗೆ ಆಹುತಿಯಾಗಲಿ, ಅವರೇ ನಿನಗೆ ಆಹಾರವಾಗಲಿ ಅಂತ ವರವನ್ನು ಕೊಟ್ಟಿದ್ದಾರೆ. ಇವತ್ತು ಅನೇಕರು ಈ ಕೆಲಸವನ್ನು ಮಾಡುವುದಿದೆ. ಸುಮ್ಮನೆ ಯಾಕೆ ಪುರೋಹಿತರನ್ನ ಕರಿಬೇಕು, ಯಾಕೆ ಅವ್ರ ಹತ್ರ ಮಾಡಿಸ್ಬೇಕು, ಈ ಹೋಮ ಆ ಹೋಮ ಯಾಕೆ ಮಾಡಬೇಕು, ಒಂದು ಪಾರ್ಟಿ ಮಾಡಿಬಿಟ್ಟು ಬಂದವರಿಗೆಲ್ಲ ಊಟ ಹಾಕಿಸಿ ನಾವು ದ ಗ್ರ್ಯಾಂಡ್ ಪಾರ್ಟಿ ಅಂತ ಮಾಡುವ ಕ್ರಮ ಅನೇಕರಲ್ಲಿದೆ. ಆದರೆ ಇದಕ್ಕೆ ಪುರಾಣದ ಹಿನ್ನೆಲೆ ಇದೆ, ಶಾಸ್ತ್ರದ ಹಿನ್ನೆಲೆ ಇದೆ. ಯಾರೋ ಪುರೋಹಿತರು ಹೇಳಿದ್ರು ಅಂತ ನೀವು ವಾಸ್ತು ಪುರುಷನ ಆರಾಧನೆ ಆಗಲಿ ಗೃಹ ಪ್ರವೇಶದ ವಿಧಿವಿಧಾನಗಳನ್ನಾಗಲಿ ಮಾಡುವಂತಹದ್ದಲ್ಲ. ಅದರ ಹಿನ್ನೆಲೆ ಹೀಗಿದೆ. ಅದರ ಹಿನ್ನೆಲೆ ಹೀಗಿರೋದ್ರಿಂದ ನಾವು ಅದನ್ನು ಆಚರಣೆ ಮಾಡಬೇಕು. ಅದರಿಂದ ನಮಗೆ ಆಗಬಹುದಾದ ಅನುಕೂಲಗಳನ್ನು ನಾವು ಪಡೆದುಕೊಳ್ಳಲೇಬೇಕು. ಹಾಗಾಗಿ ನಾವು ಬಲಿಯಾಗಬಾರದು. ನಾವು ಆ ಮನೆಯಲ್ಲಿ ವಾಸ ಮಾಡುವಾಗ ನಮಗೆ ಇನ್ನಷ್ಟು ಅನುಕೂಲಗಳಾಗಬೇಕು. ಆ ರೀತಿಯಲ್ಲಿ ನಾವು ಭಗವಂತನ ಆರಾಧನೆಯಲ್ಲಿ ತತ್ಪರರಾಗಬೇಕು. ಹಾಗಾಗಿ ಕಡ್ಡಾಯವಾಗಿ ಗೃಹ ಪ್ರವೇಶಾದಿಗಳನ್ನು ನಡೆಸಲೇಬೇಕು. ಅದರಲ್ಲಿ ವಾಸ್ತುಪುರುಷನ ಆರಾಧನೆಯನ್ನು ಬಲಿ ಇತ್ಯಾದಿಗಳನ್ನು ನಾವು ನಡೆಸಲೇಬೇಕು. ಹಾಗಾದರೆ ವಾಸ್ತುಶಾಂತಿಯನ್ನು ನಾವು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವತ್ತು ಮಾಡಿಸಬೇಕು ಅನ್ನುವಂತಹದ್ದು ಕೂಡ ಮುಖ್ಯ ಆಗುತ್ತೆ. ನಾವು ಒಂದು ಮನೆಯನ್ನು ಕಟ್ಟಬೇಕು ಅಂತ ಆದರೆ ಸುಮ್ಮನೆ ಅಲ್ಲ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಗಾದೆನೇ ಇದೆ. ಅದರ ಜೊತೆಗೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ ಅಂತ ಹೇಳ್ತಾರೆ. ನಮಗೆ ಮಕ್ಕಳಾಗಬೇಕಾದ್ರೂ, ನಮಗೆ ಮದುವೆ ಆಗಬೇಕಾದ್ರೂ, ಮನೆ ಕಟ್ಟಬೇಕಾದ್ರೂ ನಮಗೊಂದು ಋಣ ಬೇಕು. ಹಾಗಾಗಿ ಯಾಕೆ ಅಷ್ಟು ಕಷ್ಟಪಟ್ಟು ಮನೆ ಯಾಕೆ ಕಟ್ಟಬೇಕು ನಾವು ಅಂತಂದರೆ ಅದಕ್ಕೆ ಹೇಳ್ತಾರೆ, ಗೃಹಸ್ವಾಮಿ ತದರ್ಹತಿ. ಶ್ರುತಿ ಹೇಳುತ್ತೆ, ನಾವು ಯಾವ ಸ್ಥಳದಲ್ಲಿ ನಾವು ಯಾವ ಪೂಜೆಯನ್ನು ನಡೆಸ್ತೇವೆ ಆ ಪೂಜೆಯ ಫಲವನ್ನು ಗೃಹಸ್ವಾಮಿ ಪಡೆದುಕೊಳ್ತಾನೆ ಅಂತ ಹೇಳ್ತಾರೆ. ನಾವು ಗೃಹಸ್ವಾಮಿಯೇ ಅಲ್ಲ ಅಂತಾದರೆ ನಮಗೆ ಆ ಪೂಜೆಯ ಫಲ ಸಿಗೋದು ಹೇಗೆ? ಹಾಗಾಗಿ ಮನೆಯನ್ನು ಕಟ್ಟು ಅಂತ ಶಾಸ್ತ್ರ ಯಾಕೆ ಹೇಳುತ್ತು ಅಂತಂದರೆ, ನಾವು ಪುಣ್ಯವನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಮನೆಯನ್ನು ಕಟ್ಟು ಅಂತ ಹೇಳ್ತು. ನಾವು ಮಾಡುವಂತಹ ಧರ್ಮಾಚರಣೆಯ ಫಲ ನಮಗೆ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಶಾಸ್ತ್ರ ನಮಗೆ ಆದೇಶ ಮಾಡಿತು, ಮನೆ ಕಟ್ಟು ಅಂತ ಹೇಳ್ತು. ಮನೆ ಕಟ್ಟುವಾಗ ನಾವು ಹಾಗೆ ಕಟ್ತೇವಾ? ಇಲ್ಲ, ಭೂಮಿಯನ್ನು ಅಗೀತೇವೆ, ನಾವು ನಮ್ಮ ಜಾಗದಲ್ಲಿ ಇರತಕ್ಕಂಥ ಮರಗಳನ್ನು ಕಡಿತೇವೆ, ಆ ಮಣ್ಣಿನಲ್ಲಿ ವಾಸ ಮಾಡ್ತಾ ಇದ್ದಂತಹ ಅನೇಕ ಜೀವಿಗಳನ್ನು ಅಲ್ಲಿಂದ ಓಡಿಸ್ತೇವೆ ಅಲ್ವಾ? ನಮ್ಮ ಜೀವನಕ್ಕಾಗಿ ಜೀವನ ಮಾಡ್ತಾ ಇರುವಂತಹ ಪ್ರಾಣಿಗಳನ್ನು ಅಲ್ಲಿಂದ ಓಡಿಸ್ತೇವೆ. ಎಷ್ಟು ದೋಷ ಅಲ್ವಾ? ಮರ ಕೊಯ್ತೇವೆ, ಕೆಲವೊಮ್ಮೆ ಹುತ್ತಗಳು ಬೆಳೆದಿರುತ್ತೆ, ಅದನ್ನು ನೆಲಸಮ ಮಾಡ್ತೇವೆ. ಅದೆಷ್ಟೋ ಶಕ್ತಿಗಳು, ಅದೆಷ್ಟೋ ಪ್ರಾಣಿಗಳು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗಿ ಸಾಗಿ ಜೀವನವನ್ನು ನಡೆಸಬೇಕು, ಇಲ್ವಾ? ಅಲ್ಲೇ ಸಾಯಬೇಕು. ಯಾಕೆಂದರೆ ನಾವು ಅಲ್ಲಿ ಮನೆ ಕಟ್ಟಿಕೊಳ್ತೇವೆ.
ಹಾಗಾಗಿ ಎಲ್ಲ ದೋಷಗಳ ಉಪಶಮನಕ್ಕಾಗಿ ನಾವು ಒಂದು ಶಾಂತಿ ಕರ್ಮವನ್ನ ಮಾಡಲೇಬೇಕು ಅಂತ ಶಾಸ್ತ್ರ ಆದೇಶ ಮಾಡಿದೆ. ಅದೇ ವಾಸ್ತು ಶಾಂತಿ, ಅದೇ ಗೃಹ ವಾಸ್ತು. ವಾಸ್ತು ದೋಷಗಳ ಶಮನ ವಾಸ್ತು ಶಾಂತಿಯ ಉದ್ದೇಶ ಆಗಿದೆ, ಹೊರತು ನಮಗಿನ್ನೇನೋ ಸಿಗಬೇಕು, ಇನ್ನೇನೋ ಆಗುತ್ತೆ ಅಂತಲ್ಲ. ಆ ಜಾಗದಲ್ಲಿ ನಾವು ನಡೆಸಿದಂತಹ ಏನೊಂದು ದೋಷಗಳಿದೆ, ಆ ದೋಷಗಳ ಉಪಶಮನ ವಾಸ್ತು ಶಾಂತಿಯಿಂದ ಆಗುತ್ತೆ. ಹಾಗಾಗಿ ಆ ಮನೆಗೊಂದು ವಾಸ್ತುವಿದೆ, ಆ ವಾಸ್ತುವಿಗೊಂದು ನಿಯಮ ಇದೆ. ಹಾಗಾದರೆ ಮನೆ ಹೇಗಿರಬೇಕು? ಮನೆಯನ್ನು ಕಟ್ಟಬೇಕು ಅಂತಾದಾಗ ನಾವು ಮನೆಯ ಮನೆಯ ಜಾಗ, ಮನೆ ಕಟ್ಟುವಂತಹ ಜಾಗ ನಾವು ಯಾವ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ದಕ್ಷಿಣ ಭಾಗ ಎತ್ತರ ಇರಬೇಕಂತೆ. ಈಶಾನ್ಯ ಪೂರ್ವ ಅಥವಾ ಉತ್ತರ ದಿಕ್ಕು ಅದು ತಗ್ಗಾಗಿರ್ಬೇಕಂತೆ. ನೀರು ಹರಿಯುವಂತಾಗಬೇಕು. ನೀರು ಬಿದ್ದರೆ ಅದು ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಹರಿಯುವಂತೆ ಇರಬೇಕಂತೆ. ಇನ್ನು ಈಶಾನ್ಯ ಭಾಗದಲ್ಲಿ ಬಾವಿ ಅಥವಾ ನೀರು ಸ್ಟೋರ್ ಮಾಡಲಿಕ್ಕೆ, ಇವತ್ತಿನ ಸಂಪ್ ಅಂತ ಹೇಳ್ತೇವೆ, ಅದನ್ನು ಮಾಡಲಿಕ್ಕೆ ಅವಕಾಶ ಇರಬೇಕು, ಜಾಗ ಇರಬೇಕು. ಇನ್ನು ಒಂದು ವೇಳೆ ಹಾವುಗಳು ವಾಸ ಮಾಡ್ತಾ ಇದ್ದಂತಹ ಜಾಗ ಅಂತಾದರೆ ಜಾಗವನ್ನು ಬಿಡಬೇಕು. ಅಥವಾ ಹಾವುಗಳು ವಾಸ ಮಾಡಲಿಕ್ಕೆ ಇದ್ದಂತಹ ಹುತ್ತಗಳಿದ್ದರೆ ಆ ಹುತ್ತಗಳಿರುವಂತಹ ಜಾಗವನ್ನು ಕೂಡ ವಾಸ್ತು ದೋಷ ಇರುವಂತಹ ಜಾಗ ಅಂತ ನಾವು ರೆಕಗ್ನೈಸ್ ಮಾಡಬೇಕು. ಅಂತಹ ಜಾಗದಲ್ಲಿ ನಾವು ಮನೆಯನ್ನು ಕಟ್ಟಬಾರದು. ಜೊತೆಗೆ ಅಲ್ಲಿ ಕಟ್ಟುವ ಮನೆಯಲ್ಲಿ ವಾಸ್ತು ಸರಿಯಾಗಿರಬೇಕು. ನಾವು ಜಾಗದ್ದೇ ಒಂದು ವಾಸ್ತು, ಜಾಗದಲ್ಲಿ ಕಟ್ಟುವ ಮನೆಗೊಂದು ವಾಸ್ತು. ಅದು ಹೇಗಿರಬೇಕು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ಈಶಾನ್ಯದಲ್ಲಿ ದೇವ ಮಂದಿರ ಇರಬೇಕಂತೆ. ಈಶಾನ್ಯ ಭಾಗ ಅಂದರೆ ಈಸ್ಟ್ ನಾರ್ತ್ ಕಾರ್ನರ್, ಅಲ್ಲಿ ದೇವಸ್ಥಾನ, ದೇವರ ಆರಾಧನೆ ಮಾಡಲಿಕ್ಕೆ ಒಂದು ಕೊಠಡಿ. ಆಮೇಲೆ ಅವನು ವಾಸ್ತು ಪುರುಷ, ನಾನು ಆಗಲೇ ಹೇಳಿದೆ, ಬೋರಲು ಬಿದ್ದಿದ್ದಾನೆ, ಅವನ ಬಲಭಾಗ ಅಂದರೆ ಆಗ್ನೇಯ ಭಾಗ, ಆಗ್ನೇಯ ಭಾಗದಲ್ಲಿ ಕಿಚನ್, ಅಡಿಗೆ ಮನೆ ಇರಬೇಕಂತೆ. ಮತ್ತು ಈ ಎರಡು ಕಡೆಗಳಲ್ಲಿ, ಆಗ್ನೇಯ ಮತ್ತು ಈಶಾನ್ಯಗಳಲ್ಲಿ ಶೌಚಾಲಯ ಇರಬಾರದು, ಶೌಚಾಲಯ ಬರುವ ಹಾಗಿಲ್ಲ. ಇನ್ನು ದಕ್ಷಿಣದಲ್ಲಿ ಅಂದರೆ ನೈಋತ್ಯ ಭಾಗದಲ್ಲಿ ಶಯನಗೃಹ, ಪೂರ್ವ ಭಾಗದಲ್ಲಿ ಭೋಜನಗೃಹ, ಡೈನಿಂಗ್ ಹಾಲ್, ಸ್ನಾನಗೃಹಾದಿಗಳು, ನೈಋತ್ಯದ ಸ್ನಾನಗೃಹಾದಿಗಳು ಪೂರ್ವದಲ್ಲಿ. ಇನ್ನು ನೈಋತ್ಯದಲ್ಲಿ ಶಸ್ತ್ರಾಗಾರ, ಧನಾಗಾರ ಅಂದರೆ ಟ್ರೆಜರಿ ಇರುವಂಥದ್ದು. ಇವತ್ತಿನ ದಿವಸ ಅನೇಕರು ತಪ್ಪು ತಿಳ್ಕೊಂಡಿದ್ದಾರೆ. ಕುಬೇರ ಸ್ಥಾನ, ನೈಋತ್ಯವನ್ನು ಕುಬೇರ ಸ್ಥಾನ ಅಂತ ಹೇಳ್ತಾರೆ. ನೈಋತ್ಯ ಕುಬೇರ ಸ್ಥಾನ ಅಲ್ಲ, ಕುಬೇರ ಸ್ಥಾನ ಉತ್ತರ ದಿಕ್ಕು. ಆದರೆ ಟ್ರೆಜರಿ ಇರುವಂಥದ್ದು ಎಲ್ಲಿ? ಉತ್ತರದಲ್ಲಿ ಅಲ್ಲ, ನೈಋತ್ಯದಲ್ಲಿ ಉತ್ತರಾಭಿಮುಖವಾಗಿ ಇಡಬೇಕು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ವಾಯುವ್ಯದಲ್ಲಿ ನಾವು ಶೌಚಾಲಯವನ್ನು ನಿರ್ಮಾಣ ಮಾಡಬಹುದು. ಉತ್ತರ ದಿಕ್ಕಿನಲ್ಲಿ ಅನೇಕ ಜಾಗ, ಎಷ್ಟು ಸ್ಪೇಸ್ ಇಡ್ತೇವೋ ಅಷ್ಟು ಬಹಳ ಒಳ್ಳೆಯದು. ಇದಕ್ಕೆಲ್ಲದಕ್ಕೂ ಮಿಗಿಲಾಗಿ ಗಾಳಿ ಬೆಳಕು ಹೆಚ್ಚಾಗಿ ಬರುವ ರೀತಿಯಲ್ಲಿ ಮನೆಯ ನಿರ್ಮಾಣ ಮಾಡಿಕೊಳ್ಬೇಕು. ಏನೋ ಗುರುಗಳು ಈಗ ಹೇಳ್ತಾ ಇದ್ದಾರೆ, ಇವತ್ತು ನಾವು ಸಿಟಿಯಲ್ಲಿ ಈ ಥರ ಮನೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ನಮಗೆ ಬೆಳಕಿನ ಸಮಸ್ಯೆ, ಗಾಳಿಯ ಸಮಸ್ಯೆ ಇದೇ ಇರುತ್ತೆ. ಬೆಳಕಿಗೆ ಗಾಳಿ ಆದರೂ ನೋಡಬಹುದೇನೋ, ಆದರೆ ಬೆಳಕು ಕಾಣೋದು ಬಹಳ ಕಷ್ಟದ ಕೆಲಸ. ಅದಕ್ಕೆ ನಮಗೆ ರೋಗ ರುಜಿನಗಳು ಅಧಿಕವಾಗಿ ಬರ್ತಾ ಇರುವಂಥದ್ದು. ನಾವು ತಿನ್ನುವ ಪದಾರ್ಥ ಜಾಸ್ತಿ, ಅದಕ್ಕೆ ಸರಿಯಾದ ರೀತಿಯಾದಂತಹ ಗಾಳಿ ಬೆಳಕು ಇಲ್ಲದೇ ಇರುವಂಥದ್ದು. ಅದರಿಂದಾಗಿ ಅನೇಕ ಅನಾರೋಗ್ಯಗಳು ಬರುತ್ತೆ. ಅದಕ್ಕೆ ವಾಸ್ತು ಹೇಳುತ್ತೆ, ಚೆನ್ನಾಗಿ ಗಾಳಿ ಬೆಳಕು ಬರುವ ರೀತಿಯಲ್ಲಿ ಮನೆಯನ್ನು ಕಟ್ಟಿ. ಗೌರ್ಮೆಂಟ್ ಹೇಳಿತು 1.5 ಅಡಿ ಜಾಗ ಬಿಡಿ ಸುತ್ತೂರ ಅಂತ ಹೇಳಿತು ಅಲ್ವಾ. ಹಾಗಾಗಿ ಎಲ್ಲವನ್ನೂ ಕೂಡ ಶಾಸ್ತ್ರವಿಹಿತವಾಗಿಯೇ ನಾವು ಮಾಡ್ತಾ ಬಂದೆವು ಅಂತಾದರೆ ನಮ್ಮ ಆರೋಗ್ಯ, ನಮ್ಮ ಆಯುಷ್ಯ ನಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಮನೆಯ ನಿರ್ಮಾಣವನ್ನು ಮಾಡಬೇಕು. ಇನ್ನು ಮನೆಯ ಪ್ರಧಾನ ದ್ವಾರ ಆಯವಿಲ್ಲದೆ, ಆಯನೇ ಇಲ್ಲ ಹಾಗೆ ನಾವು ನಿರ್ಮಾಣ ಮಾಡಿದ್ವಿ ಅಂತಾದರೆ, ಅಥವಾ ಕಪಾಟುಗಳು, ಭಾರವಾದ ವಸ್ತುಗಳು ಎಲ್ಲಂದರಲ್ಲಿ ನಾವು ಇಡ್ತೀವಿ ಅಂತಂದರೆ ಇದೆಲ್ಲವೂ ಕೂಡ ವಾಸ್ತು ದೋಷಕ್ಕೆ ಬರುತ್ತೆ. ಅದರಿಂದಾಗಿ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಹಾಗಾಗಿ ಇಂತಹ ವಾಸ್ತು ದೋಷಗಳು ಅನಿವಾರ್ಯತೆ ಹಾಗೂ ಅನವಧಾನತೆಯಿಂದಾಗಿ ಗೃಹ ನಿರ್ಮಾಣ ಕಾಲದಲ್ಲಿ ಅನೇಕ ದೋಷಗಳು ಸಂಭವಿಸ್ತವೆ. ಇನ್ನು ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಸಿಟಿಯಲ್ಲಂತೂ ದೋಷಗಳನ್ನು ಎಣಿಸ್ತಾ ಹೋದ್ವಿ ಅಂತಾದರೆ
ಅದಕ್ಕೆ ಮಿಗಿಲೇ ಇಲ್ಲ ಅಂತ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ವಾಸ್ತು ದೋಷಗಳ ಪರಿಹಾರಕ್ಕಾಗಿ ನಾವು ಮಾಡಲೇಬೇಕಾದಂತಹ ಶಾಂತಿ ಅಂತ ಹೇಳಿದ್ರೆ ಅದು ವಾಸ್ತು ಶಾಂತಿ. ಈ ವಾಸ್ತು ಶಾಂತಿಯನ್ನು ಮಾಡಿಕೊಂಡಾಗ ವಾಸ್ತು ದೋಷದಿಂದಾಗಿ ಬರಬಹುದಾದ ಯಾವುದೇ ವಿಧವಾದ ದೋಷಗಳಿದ್ದರೂ ಆ ಎಲ್ಲ ದೋಷಗಳು ಪರಿಹಾರವಾಗುತ್ತೆ. ಅಷ್ಟೇ ಅಲ್ಲದೆ ಅದನ್ನು ಹೇಳ್ತಾರೆ, ವಾಸ್ತು ಮೂರ್ತಿ ಮಹಾಕಾಯ ಭೂಷಯ್ಯ ನಿರತಿ ಪ್ರಭೋ ಗೇಹೇಸ್ಮಿನ್ ಧನಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದ. ಈ ವಾಸ್ತುಶಾಂತಿಯನ್ನು ಮಾಡೋದರಿಂದ ಧನ ಧಾನ್ಯ ಇವುಗಳ ಸಮೃದ್ಧಿಯನ್ನು ವಾಸ್ತು ಪುರುಷ ಕೊಡ್ತಾನಂತೆ. ಇದು ಬಹಳ ವಿಶೇಷವಾಗಿ ಶಾಸ್ತ್ರಕಾರ ಹೇಳ್ತಾರೆ. ಹಾಗಾಗಿ ಇದುವರೆಗೆ ನಾವು ಗೃಹ ವಾಸ್ತು ಹೇಗಿರಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ನಾನು ಮುಂದೆ ಯಾವ ಜಾಗದಲ್ಲಿ ಜಾಗದ ಪರೀಕ್ಷೆಯನ್ನು ಹೇಗೆ ಮಾಡಬೇಕು, ಯಾವ ಜಾಗದಲ್ಲಿ ನಾವು ಮನೆಯ ನಿರ್ಮಾಣ ಮಾಡಿದರೆ ಒಳ್ಳೆಯದಾಗುತ್ತೆ, ಆ ಪರೀಕ್ಷೆ ಮಾಡುವ ವಿಧಾನಗಳೇನು, ಅದನ್ನೆಲ್ಲ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡ್ತೇನೆ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.